ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮನೆ ಮಗಳು ಭಾರ್ಗವಿ ಬಾಲಕೃಷ್ಣ. ಇವತ್ತಿನ ವ್ಲಾಗ್ನಲ್ಲಿ ನಾನು ನಿಮಗೆ ಗುರು ಪುಷ್ಯ ಯೋಗದ ಬಗ್ಗೆ ತಿಳಿಸ್ಕೊಡ್ತೇನೆ. ಗುರು ಪುಷ್ಯ ಯೋಗ ಎಂದರೇನು, ಇದರ ಮಹತ್ವವನ್ನು ತಿಳಿಸ್ಕೊಡ್ತೇನೆ. ಗುರು ಪುಷ್ಯ ಯೋಗ ಎಂದರೆ ಪುಷ್ಯ ನಕ್ಷತ್ರವು ಗುರುವಾರದಂದು ಬರುವ ಅತ್ಯಂತ ಶುಭ ಯೋಗವಾಗಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುರುವು ಮತ್ತು ಪುಷ್ಯ ನಕ್ಷತ್ರ ಇವೆರಡು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲ್ಪಟ್ಟಿದೆ. ಈ ಎರಡೂ ಸಂಯೋಜನೆಗೊಂಡಾಗ ಬರುವ ಈ ಯೋಗವು ಎಲ್ಲ ಶುಭ ಕಾರ್ಯಗಳನ್ನು ಕೈಗೊಳ್ಳುವ ಉತ್ತಮ ಸಮಯ. ಇನ್ನು ಈ ಯೋಗದಲ್ಲಿ ಪ್ರಾರಂಭಿಸಿದ ಕೆಲಸ ಅಥವಾ ಖರೀದಿಸಿದ ಯಾವುದೇ ವಸ್ತುವು ಶಾಶ್ವತ ಪ್ರಯೋಜನವನ್ನು ಪಡೆಯುತ್ತದೆ. ಈ ಗುರು ಪುಷ್ಯ ಯೋಗದಂದು ನಾವು ಏನು ಮಾಡಬೇಕು ಮತ್ತು ಯಾವ ಕಾರ್ಯವನ್ನು ಮಾಡಬೇಕು, ಇದರ ಮಹತ್ವವನ್ನು ತಿಳಿದುಕೊಳ್ಳೋಣ. ಈ ಯೋಗದಲ್ಲಿ ಹೊಸ ಮನೆ ಅಥವಾ ವಾಹನ ಖರೀದಿಸುವುದು, ಹೊಸ ವ್ಯವಹಾರವನ್ನು ಆರಂಭಿಸುವುದು, ಚಿನ್ನಾಭರಣ ಖರೀದಿಸುವುದು ತುಂಬ ಶುಭವೆಂದು ಪರಿಗಣಿಸಲಾಗಿದೆ. ಇನ್ನು ಈ ದಿನದಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಬನ್ನಿ ಮರಕ್ಕೆ ಪೂಜೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಮತ್ತು ಕುಟುಂಬದಲ್ಲಿ ಸುಖ, ಸಮೃದ್ಧಿ ಮತ್ತು ಆರ್ಥಿಕ ಪ್ರಗತಿಗೆ ಕಾರಣವಾಗುತ್ತದೆ ಎಂದು ನಂಬಲಾಗಿದೆ. ಕೆಲವೊಮ್ಮೆ ಈ ಯೋಗವನ್ನು ಗುರುಪುಷ್ಯ ಅಮೃತ ಯೋಗ ಎಂದು ಕರೆಯಲಾಗುತ್ತದೆ. ಈ ಬನ್ನಿ ಮರದ ಒಂದು ಕಡ್ಡಿಯನ್ನು ನಿಮ್ಮ ಮನೆಯ ಪೂಜಾ ಮನೆಯಲ್ಲಿ ಇಟ್ಟುವುದರಿಂದ ನಿಮ್ಮ ಮನೆಯಲ್ಲಿ ರಾಯರ ಅನುಗ್ರಹ, ಲಕ್ಷ್ಮಿಯ ಅನುಗ್ರಹ ಸಿಗುತ್ತದೆ. ನಕ್ಷತ್ರವು ಗುರು, ಶನಿ ಮತ್ತು ಚಂದ್ರನ ಪ್ರಭಾವವನ್ನು ಹೊಂದಿದೆ. ಆದ್ದರಿಂದ ಮಕ್ಕಳಿಗೆ ಈ ನಕ್ಷತ್ರದಲ್ಲಿ ಮನೆಯಲ್ಲಿಯೇ ಅಕ್ಷರ ಅಭ್ಯಾಸವನ್ನು ಮಾಡಿಸಿದರೂ ಉತ್ತಮ. ನೀವು ಈ ಶುಭ ದಿನದಂದು ಹುಂಡಿಯಲ್ಲಿ ಹಣವನ್ನು ಹೂಡಿಕೆ ಮಾಡುವುದಕ್ಕೆ ಪ್ರಾರಂಭಿಸಿದರೆ ಅದು ಅಕ್ಷಯ ಪಾತ್ರೆಯಾಗಿ ತುಂಬುತ್ತದೆ. ಇನ್ನು ಈ ನಕ್ಷತ್ರದಲ್ಲಿ ಶಾಪ, ತಪಸ್ಸು, ದಾನ, ಶುಭ ಕಾರ್ಯಗಳು, ಆಚರಣೆಗಳು, ದೀಕ್ಷೆ ಮುಂತಾದ ಧಾರ್ಮಿಕ ಕಾರ್ಯಗಳನ್ನು ಆರಂಭಿಸುವುದು ಬಹಳ ಶುಭವಾಗಿದೆ. ಈ ನಕ್ಷತ್ರದಲ್ಲಿ ಹಾಲು ದಾನ ಮಾಡುವುದರಿಂದ ಸದ್ಗುಣ ಮತ್ತು ಹಠಾತ್ ಸಂಪತ್ತನ್ನು ಸಿಗುತ್ತದೆ. ಈ ನಕ್ಷತ್ರದಲ್ಲಿ ಜನಿಸಿದವರ ಮೇಲೆ ಲಕ್ಷ್ಮೀ ಕೃಪೆ ಇರುತ್ತದೆ. ಈ ದಿನದಂದು ನೀವು ಲಕ್ಷ್ಮಿಯ ಪೂಜೆಯ ಜೊತೆಗೆ ಲಕ್ಷ್ಮೀ ಸ್ತೋತ್ರ ಮತ್ತು ಕನಕದಾಸರ ಸ್ತೋತ್ರವನ್ನು ಪಠಿಸುವುದು ತುಂಬಾ ಶುಭ ಕಾರ್ಯವಾಗುತ್ತದೆ. ಈ ನಕ್ಷತ್ರದಂದು ತಾಯಿ ವಿಶೇಷ ಕರುಣೆ ಪಾತ್ರರಾಗಬಹುದು ಮತ್ತು ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿ ಪಡೆಯಬಹುದು. ಇನ್ನು ಮನೆಯಲ್ಲಿ ಶುಭ ಕಾರ್ಯವನ್ನು ಪ್ರಾರಂಭಿಸಲು ಈ ಪಿತೃಪಕ್ಷದಿಂದ ವಿಳಂಬವಾಗುತ್ತಿದ್ದರೆ ಈ ದಿನದಂದು ನೀವು ಆ ಶುಭ ಕಾರ್ಯವನ್ನು ಪ್ರಾರಂಭಿಸಬಹುದು ಮತ್ತು ಪ್ರತಿಫಲವನ್ನು ಪಡೆಯಬಹುದು. ಪುಷ್ಯ ನಕ್ಷತ್ರದ ಯೋಗದಲ್ಲಿ ಚಿನ್ನವನ್ನು ಖರೀದಿಸಲು ಬಯಸಿದರೆ ಅದು ಮನೆಗೆ ಶುಭ ತರುತ್ತದೆ. ಇನ್ನು ಮನೆಗೆ ಅರಿಶಿನವನ್ನು ತಂದು ಲಕ್ಷ್ಮಿಗೆ ಅರ್ಪಿಸುವುದರಿಂದ ನಿಮ್ಮ ಮನೆಯಲ್ಲಿ ಸಮೃದ್ಧಿ ಕಾಪಾಡುತ್ತಾಳೆ ಲಕ್ಷ್ಮಿ. ಮೊದಲೇ ಹೇಳಿದಾಗೆ ಬೆಳಗ್ಗೆನೇ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಬನ್ನಿ ಮರಕ್ಕೆ ಪೂಜೆ ಸಲ್ಲಿಸಿದರೆ ಬಹಳನೇ ಒಳ್ಳೆಯದು. ಇನ್ನು ಪೂಜೆಯ ಮಹತ್ವವನ್ನು ತಿಳಿದುಕೊಳ್ಳೋಣ. ನಿಮ್ಮ ಮನೆಯಲ್ಲಿರುವ ಲಕ್ಷ್ಮೀ ಫೋಟೋಕ್ಕಾಗಲಿ ಅಥವಾ ಗುರುರಾಯರ ಫೋಟೋವನ್ನು ಇಟ್ಟು ಪೂಜೆಯನ್ನು ಸಲ್ಲಿಸಬೇಕಾಗುತ್ತದೆ. ರಾಯರ ಫೋಟೋಗೆ ಅರಿಶಿನ, ಕುಂಕುಮ, ಗಂಧ, ಹೂಗಳಿಂದ ಅಲಂಕಾರವನ್ನು ಮಾಡಿ ಹತ್ತಿರದಲ್ಲಿರುವ ರಾಯರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಿಮ್ಮ ಕೈಲಾದ ಸೇವೆಯನ್ನು ಸಲ್ಲಿಸಬೇಕು. ಸೇವೆ ಎಂದರೆ ರಾಯರಿಗೆ ದುಡ್ಡನ್ನು ಅರ್ಪಿಸುವುದು ಒಂದೇ ಅಲ್ಲ, ಆದರೆ ಅಲ್ಲಿ ದೇವಸ್ಥಾನವನ್ನು ಸ್ವಚ್ಛಗೊಳಿಸುವುದು, 108 ಬಾರಿ ರಾಘವೇಂದ್ರ ಸ್ವಾಮಿಯ ಮಂತ್ರವನ್ನು ಜಪಿಸುವುದು, ಲಕ್ಷ್ಮೀನಾರಾಯಣರ ಸಮೇತ ಮಂತ್ರವನ್ನು ಜಪಿಸಿದರೂ ಫಲ ಸಿಗುತ್ತದೆ. ನಾಳೆಯ ದಿನ ನಿಮಗೆ ಸಾಲ ಕೊಟ್ಟವರನ್ನು ಮನೆಗೆ ಕರೆದು ಅವರಿಗೆ ಸಾಲದ ಕೊಂಚ ಹಣವನ್ನು ಕೊಟ್ಟು ಹೀಗೆ ಮಾಡಿದ್ದರಿಂದ ನಿಮ್ಮ ಸಾಲ ಬೇಗನೆ ತೀರುತ್ತದೆ. ಈ ದಿನದಂದು ಗುರುಗಳ ಪಾದ ಸ್ಪರ್ಶ ಮಾಡಿ ಆಶೀರ್ವಾದವನ್ನು ಪಡೆಯಿರಿ. ಇದು ಅತ್ಯಂತ ಶುಭ ನಕ್ಷತ್ರ, ನಕ್ಷತ್ರಗಳ ರಾಜ ಎನಿಸಿಕೊಂಡಿದೆ. ಆದ್ದರಿಂದ ಈ ದಿನದಂದು ನೀವು ಲಕ್ಷ್ಮಿ ಮತ್ತು ರಾಯರ ಪೂಜೆಯನ್ನು ಮಾಡಿ ಅವರ ಕೃಪೆಗೆ ಪಾತ್ರರಾಗಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.